ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಏನು 10th ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ LBಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಲೆಸನ್ ಮುಗಿದಿದೆ ಸ್ನೇಹಿತರೆ. ಇದಾದಮೇಲೆ ಫಸ್ಟ್ ಪೋಯಮ್ ನಿಮ್ಮ ಎದುರುಗಡೆ ಕಾಣಿಸ್ತಾ ಇರ್ತಕ್ಕಂಥದ್ದು ಸ್ಕ್ರೀನ್ ಮೇಲೆ. ಸೊ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಯಾರಿಗೆಲ್ಲ 6ರಿಂದ 10ನೇ ತರಗತಿಯ ಪೂರ್ತಿಯಾದಂತಹ ವಿಡಿಯೋ ಬೇಕೋ ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ, ಒನ್ ಸ್ಟೆಪ್ ಟು ಸಕ್ಸಸ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೇನ್ ಚಾನಲ್ಗೆ ಹೋದಾಗ ಪ್ಲೇಲಿಸ್ಟ್ ಸಿಗುತ್ತೆ. ಪ್ಲೇಲಿಸ್ಟಲ್ಲಿ ಸಂಪೂರ್ಣವಾದ 6ರಿಂದ 10ನೇ ತರಗತಿಯ ಫುಲ್ LBA ಕ್ವಶನ್ ಆನ್ಸರ್ಸು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಸಿಗುತ್ತೆ. ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀಯಲ್ಲಿ ಯಾವುದೇ ಒಂದು ಏನಿಲ್ಲ ಅಂತಂದರೆ ಗ್ರಾಮರ್ ಪಾರ್ಟ್ ಇಲ್ಲ. ಸೊ ನಾನು ಸ್ಲೋಲಾಗಿ ಇಲ್ಲಿ ಮೂವ್ ಮಾಡ್ತಾ ಹೋಗ್ತೀನಿ. ಸೊ ನೋಡ್ಬೋದು ನೀವು ಇಲ್ಲಿ, ಓಕೆನಾ? ಸೊ ನೋಡಿ, ಸೊ ಇಲ್ಲಿ ಯಾವುದೂ ಇಲ್ಲ. ನಿಮಗೆ ಮತ್ತೆ ಪೋಯಮ್ ಸ್ಕಿಪ್ ಮಾಡಿದ್ದಾರೆ ಅಂತ ಅನ್ನಿಸ್ಬಾರ್ದು ಅಂತ ಅದನ್ನು ತಗೊಂಡೆ. ಸೊ ಬನ್ನಿ, ಈಗ ಪ್ರೋಸ್ 2 ಇದೆ. ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅನ್ನೋ ಒಂದು ಪ್ರೋಸ್ ಇರ್ತಕ್ಕಂಥದ್ದು. ಇಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಬೇಗ ಬೇಗ ಡಿಸ್ಕಸ್ ಮಾಡ್ತಾ ಹೋಗೋಣ, ಸಮಯ ಇಲ್ಲ, ಓಕೆನಾ? ಸೊ ಆಫ್ಲೈನ್ ಕ್ಲಾಸಸ್ ಇರೋದ್ರಿಂದ ನನಗೆ ಸ್ವಲ್ಪ ತರಗತಿಗಳು ಮಾಡಲಿಕ್ಕೆ ಲೇಟ್ ಆಗುತ್ತೆ. ಬಟ್ ಮಾತಿನ ಪ್ರಕಾರ 10th ಕೊಡ್ತೀನಿ, ಲೇಟ್ ಆಗ್ಬೋದು ಅಷ್ಟೇ, ಓಕೆನಾ? ಸೊ ಬನ್ನಿ, ಫಸ್ಟ್ ಕ್ವಶನ್ ಏನಿದೆ, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನ್ ಏನಿದೆ, ಕ್ವಶನ್ ಟ್ಯಾಗ್ ಮಾಡಬೇಕಾಗಿದೆ. ಹಿ ಕುಡ್ ಪ್ಲೇ ಅಂತ ಕೊಟ್ಟಿದ್ದಾರೆ. ಹಿ ಕುಡ್ ಪ್ಲೇ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಏನಾಗುತ್ತೆ? ಆಪ್ಷನ್ ಎ ಕ್ಯಾನ್ ಹಿ ಆಗುತ್ತಾ, ಆಪ್ಷನ್ ಬಿ ಕುಡ್ ಹಿ ಆಗುತ್ತಾ, ಆಪ್ಷನ್ ಸಿ ಕುಡ್ ನಾಟ್ ಹಿ ಆಗುತ್ತಾ, ಅಥವಾ ಆಪ್ಷನ್ ಡಿ ಕೆನಾಟ್ ಹಿ ಆಗುತ್ತಾ? ಸ್ನೇಹಿತರೆ, ಈಗ ಪಾಸಿಟಿವ್ ಇದೆ. ಪಾಸಿಟಿವ್ ಇದ್ದರೆ ನಾವು ಇವಾಗ ಏನು ಮಾಡಬೇಕು? ನೆಗೆಟಿವ್ ಮಾಡಬೇಕು. ಸೊ ಹಾಗಾಗಿ ಏನಾಗುತ್ತೆ? ಕುಡ್ ನಾಟ್ ಹಿ ಅಂತ ಆಗುತ್ತೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಐ ಕ್ಯಾನಾಟ್ ಡೂ ಇಟ್. ಆಲ್ರೆಡಿ ಅವರೇ ನೆಗೆಟಿವ್ ತೊಗೊಂಡಿದ್ದಾರೆ. ಸೊ ನಾವೀಗ ಪಾಸಿಟಿವ್ ಮಾಡಬೇಕು. ಸೊ ಏನಾಗುತ್ತೆ? ಐ ಕ್ಯಾನಾಟ್ ಡೂ ಇಟ್ ಅಂದಾಗ ಕ್ಯಾನ್ ಐ ಆಗುತ್ತಾ, ಕ್ಯಾನ್ ನಾಟ್ ಐ ಆಗುತ್ತಾ, ಡೂ ಐ ಆಗುತ್ತಾ, ಡೂ ನಾಟ್ ಐ ಆಗುತ್ತಾ? ಸೊ ಇಲ್ಲಿ ಕ್ಯಾನ್ ಬಂದಿರೋದ್ರಿಂದ ಕ್ಯಾನ್ ಐ ಅಂತ ಆಗುತ್ತೆ ಅಲ್ವಾ? ಓಕೆ, ನೆಗೆಟಿವ್ ಬಂದಾಗ ನೆಗೆಟಿವ್ ಆಗಲ್ಲ, ಡಿಲೀಟ್ ಮಾಡಿ. ಡೂ ಅಂತೂ ಬರೋದೇ ಇಲ್ಲ, ಇವೆರಡು ಅಂತೂ ಬರೋದೇ ಇಲ್ಲ. ಎಸ್, ಬನ್ನಿ ನೆಕ್ಸ್ಟ್ ಮೂವ್ ಆಗೋಣ. ಎಸ್, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ರೀಡ್ ದ ಕನ್ವರ್ಸೇಷನ್ and fill in the blanks with the correct if clauses choosing from the given alternatives ಅಂತ ಕೊಟ್ಟಿದ್ದಾರೆ. ಸೊ ನಾವು ಈಗ ಏನು ಮಾಡಬೇಕು? ಸೊ ಇಫ್ ಕಾಸಸ್ನ ನೋಡ್ತಾ ಹೋಗಬೇಕು, ಓಕೆನಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಫ್ ಕಾಸಸ್. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆ, ಸ್ಟೂಡೆಂಟ್ ಹೇಳ್ತಾರೆ, ಸಾರಿ ಮ್ಯಾಮ್, ಸಾರಿ ಮೇಡಮ್, ಐ ಹ್ಯಾವ್ ಡ್ರಾಪ್ಡ್ ದ ಗ್ಲಾಸ್ ಅಂತ. ಸೊ ಟೀಚರ್ ಹೇಳ್ತಾರೆ, ಇಫ್ ಯು ಹ್ಯಾಡ್ ಹ್ಯಾಂಡಲ್ಡ್ ಇಟ್ ಕೇರ್ಫುಲಿ ಇಟ್ ಡ್ಯಾಶ್ ಬ್ರೋಕನ್. ನೀನೇನಾದರೂ ಸರಿಯಾಗಿ ಹಿಡಿದಿದ್ರೆ ಆ ಗ್ಲಾಸ್ ಏನಾಗ್ತಿರ್ಲಿಲ್ಲ? ಬ್ರೋಕನ್ ಆಗ್ತಿರಲಿಲ್ಲ. ಸೊ ಇಲ್ಲಿ ಇಫ್ ಕೇಸ್ ಏನಾಗುತ್ತೆ ಅಂತ, ಓಕೆನಾ? ಸೊ ವುಡ್ ಹ್ಯಾವ್ ಆಗುತ್ತಾ, ವುಡ್ ನಾಟ್ ಹ್ಯಾವ್ ಆಗುತ್ತಾ, ವುಡ್ ಆಗುತ್ತಾ, ವಿಲ್ ಆಗುತ್ತಾ? ಸೊ ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ವುಡ್ ನಾಟ್ ಹ್ಯಾವ್ ಅಂತ ಆಗುತ್ತೆ, ಓಕೆನಾ? ವುಡ್ ನಾಟ್ ಹ್ಯಾವ್ ಅಂತ ಆಗುತ್ತೆ, ವುಡ್ ನಾಟ್ ಹ್ಯಾವ್ ಅಂತ ಆಗುತ್ತೆ, ರೈಟ್. ಸೊ ನೆಕ್ಸ್ಟ್ ನೋಡಿ, ಆಕಾಶ್ ಹೇಳ್ತಾರೆ, ಆನಂದ್, ಐ ಆಮ್ ಗೋಯಿಂಗ್ ಟು ಪಿಕ್ನಿಕ್ ಟುಮಾರೋ, ವಿಲ್ ಯು ಕಮ್ ಅಂತ ಕೇಳ್ತಿದ್ದಾರೆ. ಸೊ ನೋಡು, ನಾನು ಪಿಕ್ನಿಕ್ ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ ಅಂತ ಕೇಳ್ತಿದ್ದಾರೆ. ಸೊ ಆನಂದ್ ಹೇಳ್ತಾನೆ, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ, ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಐ ಡ್ಯಾಶ್ ಜಾಯಿನ್ಡ್ ಯು. ಸೊ ನೀನೇ ಮೊದಲೇ ನನಗೇನಾದರೂ ಹೇಳಿದರೆ ನಾನೇನಾಗ್ತಿದ್ದೆ? ನಿನ್ನ ಜೊತೆ ಜಾಯಿನ್ ಆಗ್ತಿದ್ದೆ ಅಂತ. ಸೊ ಇದಕ್ಕೇನಾಗುತ್ತೆ ನೋಡಿ, ವುಡ್ ಹ್ಯಾವ್ ಆಗುತ್ತಾ, ವುಡ್ ನಾಟ್ ಹ್ಯಾವ್ ಆಗುತ್ತಾ, ವುಡ್ ಆಗುತ್ತಾ, ಅಥವಾ ವಿಲ್ ಆಗುತ್ತಾ? ವುಡ್ ಹ್ಯಾವ್ ಆಗುತ್ತೆ ಸ್ನೇಹಿತರೆ. ಸೊ ಮೇಡಮ್ ಇದೇ ಯಾಕೆ ಬರುತ್ತೆ ಎಕ್ಸ್ಪ್ಲೇನ್ ಮಾಡಿ ಅಂತ ಅಂದರೆ, ಸ್ನೇಹಿತರೆ, ಈ ಒಂದೊಂದು ಕ್ವಶನ್ಗೂ ಈಗ ಮೇಲೆ ಕ್ವಶನ್ ಟ್ಯಾಗ್ ಇತ್ತು. ಈಗ ನಾನು ಕ್ವಶನ್ ಟ್ಯಾಗ್ ಹೇಳಿದ್ರೆ 1 ಅವರ್ ಟೈಮ್ ಬೇಕು ಪಕ್ಕ. ಸೊ ಈಗ ನೆಕ್ಸ್ಟ್ ಇಫ್ ಕೇಸಸ್ ಬಂತು. ಇಫ್ ಕೇಸಸ್ಗೆ 1 ಅವರ್ ಆಗುತ್ತೆ. ನಿಮ್ಗೆ ಇಲ್ಲಿ LBA ಕ್ವಶನ್ ಬಿಡಿಸೋದೇ ಆಗೋದಿಲ್ಲ. ಸೊ ಹಾಗಾಗಿನೇ ನಾನು ಗ್ರಾಮರ್ ಪಾರ್ಟ್ ಕೂಡ ತೊಗೊಂಡು ಬಂದಿದ್ದೀನಿ. ಗ್ರಾಮರ್ ಪಾರ್ಟಲ್ಲಿ ಗ್ರಾಮರ್ ಕೂಡ ಹೇಳ್ತೀನಿ. ಇಲ್ಲಿ ಜಸ್ಟ್ ನಾವು LBA ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಓಕೆ? ಸೊ ನೆಕ್ಸ್ಟ್ ನೋಡಿ, ಸೊ ಥರ್ಡ್ ಕ್ವಶನ್ ಏನಿದೆ, ರೀಡ್ ದ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನಲ್ಲಿ ರೋಮಾ, ತಡಿರೋ ಒಂದು ನಿಮಿಷ, ನಿಮ್ಗೆ ಕಾಣಿಸಲ್ಲ ಅದು, ನನಗೆ ಮಾಡುವಾಗ ಹಿಂದೆ ಮುಂದೆ ಕನ್ಫ್ಯೂಸ್ ಆಗುತ್ತೆ. ಹಾಂ, ಓಕೆ, ಥರ್ಡ್ ಕ್ವಶನ್ ಓದ್ತಾ ಇದ್ದೀನಿ, ಓಕೆನಾ? ಸೊ ಯು ಸಿ, ರೋಮಾ ತಲ್ರೇಜ್ ಏನಿದೆ, ಜೇಮ್ಡ್ ಬಿಟ್ವೀನ್ ಅದರ್ ವುಮೆನ್ ವಾಸ್ ಟ್ರೈಯಿಂಗ್ ಟು ಫೈಂಡ್ some space
ಓಕೆನಾ. ಏನಾಗುತ್ತೆ ಇಲ್ರಿ, ಜಂಪ್ಡ್ ಆಗುತ್ತಾ, ಟ್ರೈಯಿಂಗ್ ಆಗುತ್ತಾ, ಟ್ರೈಂಗ್ ಟು ಆಗುತ್ತಾ, ವಾಸ್ ಟ್ರೈಯಿಂಗ್ ಆಗುತ್ತಾ, ಟು ಫೈಂಡ್ ಆಗುತ್ತಾ. ಸೊ ಇನ್ಫಿನಿಟಿವ್ ಇದ್ದಾಗ ಟು ಫೈಂಡ್ ಆಗುತ್ತೆ. ಎಲ್ಲಿ ಟು ಬರುತ್ತೋ ಅದು ಕರೆಕ್ಟಾದ ಆನ್ಸರ್ ಆಗಿರುತ್ತೆ. ಬಲ್ಲಾಳೇಶ್ವರ ವಾಸ್ ಟ್ರೈಯಿಂಗ್ ಟು ಹೋಲ್ಡ್ ದ ಬ್ಲಡ್ ಕವರ್ಡ್ ವುಮೆನ್. ಓಕೆ, ಬೋಲ್ಡ್ ಕವರ್ಡ್ ವುಮೆನ್ ಅಂತ ಇದೆ. ಸೊ ಏನಾಗುತ್ತೆ ಇಲ್ಲಿ, ವಾಸ್ ಟ್ರೈಯಿಂಗ್ ಟು ಹೋಲ್ಡ್ ಕವರ್ಡ್, ಯಾವುದು ಟು ಹೋಲ್ಡ್ ಸರಿಯಾದಂಥ ಉತ್ತರ ಆಗುತ್ತೆ. ಓಕೆನಾ. ಗ್ರಾಮರ್ ಪಾಠ ಬಂದಾಗ ನಿಮಗೆ ಯಾಕಾಗುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ನೋಡಿ, ರೀಡ್ ದ ಗಿವನ್, ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಬಂದಿದೆ. ಈಗ ಮತ್ತೆ ನಾನು ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಮಾಡ್ತಾ ಕೂತ್ರೆ ಹಾಗೆ ನಿಮಗೆ 45 ಅಂತ 50 ಮಿನಿಟ್ಸ್ 1 ಅವರ್ ಬೇಕಾಗುತ್ತೆ. ಹಾಗಾಗಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಯಾವ್ದು ಆನ್ಸರ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಕ್ವಶನ್ ನೋಡಿ, ಅಂಡರ್ಲೈನ್ ಮಾಡಿದ ವರ್ಡನ್ನು ಡೈರೆಕ್ಟಾಗಿ ಓದ್ಕೊಳ್ಳೋಣ. ಟೇಕ್ ದ ಗರ್ಲ್ ಟು ಎರೋಲಿ, ದೇರ್ ಈಸ್ ಅ ಹಾಸ್ಪಿಟಲ್ ಹಿಯರ್ ಅಂತ ಹೇಳ್ತಿದ್ದಾರೆ. ಸೊ ಇದೇನಾಗಿದೆ, ಆಸ್ಕಿಂಗ್ ಅ ಡೈರೆಕ್ಷನ್, ಗಿವಿಂಗ್ ಅ ಸಜೆಷನ್, ಗಿವಿಂಗ್ ಆ್ಯನ್ ಆರ್ಡರ್, ಮೇಕಿಂಗ್ ಅ ರಿಕ್ವೆಸ್ಟ್, ಯಾವುದಾಗುತ್ತೆ? ಸೊ ಸ್ನೇಹಿತರೆ ಇದೇನಾಗುತ್ತೆ ಅಂದರೆ ಇವರು ಗಿವಿಂಗ್ ಅ ಸಜೆಷನ್ ಕೊಡ್ತಾ ಇದ್ದಾರೆ ಅಲ್ವಾ. ಸೊ ಗಿವಿಂಗ್ ಅ ಸಜೆಷನ್ ಅಂದರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಏನು ಹೇಳ್ತಿದ್ದಾರೆ ಅಂತಂದರೆ ನೀವು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ಸಜೆಷನ್ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನೋಡಿ, ಥ್ಯಾಂಕ್ ಯು ಫಾರ್ ಸೇವಿಂಗ್ ಮೈ ಲೈಫ್, ಥ್ಯಾಂಕ್ ಯು ಫಾರ್ ಸೇವಿಂಗ್ ಮೈ ಲೈಫ್ ಅಂತ ಇದೆ. ಸೊ ಇದೇನಾಗುತ್ತೆ, ಮೇಕಿಂಗ್ ಅ ರಿಕ್ವೆಸ್ಟ್, ಗಿವಿಂಗ್ ಅ ಇನ್ಸ್ಟ್ರಕ್ಷನ್ಸ್, ಎಕ್ಸ್ಪ್ರೆಸ್ಸಿಂಗ್ ಅ ಗ್ರ್ಯಾಟಿಟ್ಯೂಡ್, ಗಿವಿಂಗ್ ಅ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಫಾರ್ ಸೇವಿಂಗ್ ಮೈ ಲೈಫ್ ಅಂದರೆ ಎಕ್ಸ್ಪ್ರೆಸ್ಸಿಂಗ್ ಅ ಆ್ಯಟಿಟ್ಯೂಡ್ ಆಗುತ್ತೆ, ಗ್ರ್ಯಾಟಿಟ್ಯೂಡ್ ಆಗುತ್ತೆ. ಓಕೆ, ಆಪ್ಷನ್ ಸಿ ಎಕ್ಸ್ಪ್ರೆಸ್ಸಿಂಗ್ ಅ ಗ್ರ್ಯಾಟಿಟ್ಯೂಡ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ವಿ ಆರ್ ಸಾರಿ ಟು ಹಿಯರ್ ಅಬೌಟ್ ದ ಆ್ಯಕ್ಸಿಡೆಂಟ್. ಸೊ ಆ್ಯಕ್ಸಿಡೆಂಟ್ ಬಗ್ಗೆ ಕೇಳಿ ನಮಗೆ ತುಂಬ ಒಂದು ಫೀಲ್ ಆಯಿತು ಅಂತ ಸೆಂಟೆನ್ಸ್ ಇದೆ. ಸೊ ಇದೇನಾಗುತ್ತೆ, ಎಕ್ಸ್ಪ್ರೆಸ್ಸಿಂಗ್ ಆ್ಯಂಗರ್, ಶೋಯಿಂಗ್ ಅ ಸಿಂಪತಿ, ಎಕ್ಸ್ಪ್ರೆಸ್ಸಿಂಗ್ ಅ ಗ್ರ್ಯಾಟಿಟ್ಯೂಡ್ ಅಥವಾ ಎಕ್ಸ್ಪ್ರೆಸ್ಸಿಂಗ್ ಅ ಹ್ಯೂಮರ್, ಯಾವುದಾಗುತ್ತೆ ಫ್ರೆಂಡ್ಸ್ ಇಲ್ಲಿ? ಹಾಂ, ಶೋಯಿಂಗ್ ಅ ಸಿಂಪತಿ ಆಗುತ್ತೆ. ಎಸ್, ಶೋಯಿಂಗ್ ಅ ಸಿಂಪತಿ. ಸೊ ನೆಕ್ಸ್ಟ್ ನೋಡಿ, ಸೊ ಎಲ್ಲಿದೆ ಅಂಡರ್ಲೈನ್ ವರ್ಡು ಡೈರೆಕ್ಟಾಗಿ? ಸೊ ಇಲ್ಲಿದೆ ನೋಡಿ, ಐ ರಿಯಲಿ ಫೀಲ್ ಸಾರಿ ಅಬೌಟ್ ದ ಆ್ಯಕ್ಸಿಡೆಂಟ್. ಸೊ ಸೇಮ್ ಸೆಂಟೆನ್ಸ್ ಇದೆ. ಸೊ ಏನಾಗುತ್ತೆ, ಸೀಕಿಂಗ್ ಅ ಪರ್ಮಿಷನ್, ಶೋಯಿಂಗ್ ಅ ಸಿಂಪತಿ, ಶೋಯಿಂಗ್ ಅ ಡಿಸ್ರೆಸ್ಪೆಕ್ಟ್ ಆರ್ ಎಕ್ಸ್ಪ್ರೆಸ್ಸಿಂಗ್ ಅ ಡಿಸಗ್ರಿಮೆಂಟ್ ಅಂತ. ಸೊ ಇದು ಕೂಡ ಶೋಯಿಂಗ್ ಅ ಸಿಂಪತಿ ಆಗುತ್ತೆ. ಅವರು ಸಿಂಪತಿನ ಇಲ್ಲಿ ಅನುಕಂಪವನ್ನು ತೋರಿಸ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನೋಡಿ, ಇಟ್ ವಾಸ್ ಆಲ್ ಗಾಡ್ಸ್ ಗ್ರೇಸ್ ದಟ್ ಐ ಸರ್ವ್ಡ್. ಸೊ ಸ್ನೇಹಿತರೆ, ಅವ್ರು ಉಳಿದಿದ್ದಕ್ಕೆ ದೇವರೇ ಒಂದು ಗ್ರೇಸ್ಗೆ ಹೇಳ್ತಿದ್ದಾರೆ, ದೇವರಿಗೆ. ಸೊ ಇದೇನಾಗುತ್ತೆ ನಿಮಗೆ, ಈಗ ಏನಾಗುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ. ವೆರಿ ಈಸಿ ಅದು. ಓಕೆನಾ. ಶೋಯಿಂಗ್ ಅ ಸಿಂಪತಿ ಆಗುತ್ತಾ, ಶೋಯಿಂಗ್ ಅ ರೆಸ್ಪೆಕ್ಟ್, ಎಕ್ಸ್ಪ್ರೆಸ್ಸಿಂಗ್ ಅ ಗ್ರ್ಯಾಟಿಟ್ಯೂಡ್, ಎಕ್ಸ್ಪ್ರೆಸ್ಸಿಂಗ್ ಅ ಸರ್ಪ್ರೈಸ್. ಎಕ್ಸ್ಪ್ರೆಸ್ಸಿಂಗ್ ಅ ಗ್ರ್ಯಾಟಿಟ್ಯೂಡ್, ದೇವರಿಗೆ ಅವರು ಥ್ಯಾಂಕ್ಸ್ ಹೇಳ್ತಿದ್ದಾರೆ ಅವ್ರು ಬದುಕಿರೋದಕ್ಕೆ, ಹಾಗಾಗಿ ಅದು ಎಕ್ಸ್ಪ್ರೆಸ್ಸಿಂಗ್ ಅ ಗ್ರ್ಯಾಟಿಟ್ಯೂಡ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಎಸ್ ಯು ಆರ್ ರೈಟ್ ಅಂತ ಹೇಳ್ತಿದ್ದಾರೆ. ಸೊ ಇದೇನಾಗುತ್ತೆ, ಎಸ್ ಯು ಆರ್ ರೈಟ್ ಅನ್ನೋದು ಎಕ್ಸ್ಪ್ರೆಸ್ಸಿಂಗ್ ಅ ಅಗ್ರಿಮೆಂಟ್, ಗಿವಿಂಗ್ ಅ ಇನ್ಫಾರ್ಮೇಷನ್, accepting invitation or expressing a gratitude. ಇದೇನಾಗುತ್ತೆ, ಎಕ್ಸ್ಪ್ರೆಸ್ಸಿಂಗ್ ಅ ಅಗ್ರಿಮೆಂಟ್ ಆಗುತ್ತೆ ಅಲ್ವಾ. ಎಸ್ ಯು ಆರ್ ಆಲ್ ರೈಟ್, ನೀವು ಹೇಳೋದನ್ನು ಕರೆಕ್ಟ್ ಅಂತ ಅವರು ಅಗ್ರಿ ಆಗ್ತಿದ್ದಾರೆ. ಸೊ ಹಂಗಾಗಿ ಅದು ಅಗ್ರಿಮೆಂಟ್ ಆಗುತ್ತೆ. ವಿಡಿಯೋ ಇಷ್ಟ ಆಗ್ತದ್ರೆ ಲೈಕ್ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ಬನ್ನಿ. ಸೊ ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ ಇಲ್ಲಿ ಅಂದರೆ ವರ್ಡ್ನ ನಾವು ಇಲ್ಲಿ ಫಿಟ್ ಮಾಡಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಫ್ರಮ್ ದ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಅಂತ ಕೊಟ್ಟಿದ್ದಾರೆ. ಈಚ್ ಆಫ್ ದ ಡೇ, ಓಕೆ, ಈಚ್ ಆಫ್ ದ ಡೇಸ್ ಡ್ಯಾಶ್ ಡನ್ ಹೀಸ್ ಹೋಮ್ವರ್ಕ್. ಅವ್ನು ಪ್ರತಿದಿನ ಆತನ ಹೋಮ್ವರ್ಕ್ನ ಮಾಡ್ತಾನೆ ಅನ್ನೋದಕ್ಕೆ ಹ್ಯಾಸ್ ಅಂತ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಟೈಮ್ ಆ್ಯಂಡ್ ಟೈಡ್ ಡ್ಯಾಶ್ ಫಾರ್ ನನ್. ಟೈಮು ಯಾರನ್ನೂ ಕೂಡ ಏನು ಮಾಡೋದಿಲ್ಲ, ವೇಟ್ ಮಾಡೋದಿಲ್ಲ ಅಲ್ವಾ. ಸೊ ವೇಟ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ನೈದರ್ ದ motorists nor the pedestrians were or was ready to help ಬಲ್ಲಾಳೇಶ್ವರ. ಸೊ ಇಲ್ಲಿ ಏನಾಗುತ್ತೆ, ವರ್ ಆಗುತ್ತೆ.
ಯಾಕಂದರೆ ಪ್ಯೂರಲ್ ಇಬ್ಬರು ಇದ್ದಾರಲ್ವ ಇಲ್ಲಿ ನೋಡಿ, ಇದನ್ನು ಕೂಡ ಎಸ್ ಪ್ರನೌನ್ಸ್ ಮಾಡಿದ್ದಾರೆ, ಇದು ಕೂಡ ಎಸ್ ಮಾಡಿದ್ದಾರೆ, ಹಾಗಾಗಿ ಅಲ್ಲಿ ವರ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಬಲ್ಲಾಳೇಶ್ವರ ಡ್ಯಾಶ್ ರನ್ ಆರ್ ರನ್ಸ್ ಬ್ಯಾಕ್ ಟು ದ ಪ್ಲೇಸ್ ವೇರ್ ರೋಮಾ ಹ್ಯಾಡ್ ಫಾಲನ್ ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ಇಲ್ಲಿ ರನ್ಸ್ ಅಂತ ಆಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ನೋಡಿ, ಬಲ್ಲಾಳೇಶ್ವರ ಮಿಶ್ರಾ ಡ್ಯಾಶ್ ಆ ಡಿಫಿಕಲ್ಟ್ ಸ್ಟೋರಿ ಆ ವೆರಿ ಡಿಫಿಕಲ್ಟ್ ಏನು ಹ್ಯಾಸ್ ಆಗುತ್ತೆ, ಅವ್ರಿಗೆ ಒಂದು ಡಿಫಿಕಲ್ಟ್ ಆದ ಸ್ಟೋರಿ ಇದೆ, ಡಿಫ್ರೆಂಟ್ ಓಕೆ ಡಿಫಿಕಲ್ಟ್ ಹೌದಾ ಸಾರಿ ಡಿಫ್ರೆಂಟ್ ಸ್ಟೋರಿ ಇದೆ. ಸೊ ಇವ್ರ ಹತ್ರ ಏನಿದೆ, ಒಂದು ಡಿಫ್ರೆಂಟ್ ಸ್ಟೋರಿ ಇದೆ. ಒಂದು ನಿಮಿಷ ರೀ, 5th ಕ್ವಶನ್ ಅಲ್ವಾ, ಹ್ಯಾಸ್ ಆಗುತ್ತೆ ಅದೇ ಅಂದ್ಕೊಂಡೆ ನಾನು. ಓಕೆ ಹ್ಯಾಸ್ ಆಗುತ್ತೆ. ಬಲ್ಲಾಳೇಶ್ವರ್ ಮಿಶ್ರಾ ಹ್ಯಾಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ. ನೆಕ್ಸ್ಟ್ ನೋಡಿ, ಬಲ್ಲಾಳೇಶ್ವರ್ ಡಿಸ್ಅಗ್ರಿ ಟು ಟೇಕ್ ರೋಮಾ ಟು ಏರೋಲಿ ಆ್ಯಸ್ ಇಟ್ ಡ್ಯಾಶ್ ವಾಸ್ ಆರ್ ವೇರ್ 10 ಕಿಲೋಮೀಟರ್ಸ್ ಅವೇ. ಏನಾಗುತ್ತಿದ್ದು ವಾಸ್ ಆಗುತ್ತೆ ಫ್ರೆಂಡ್ಸ್, ವಾಸ್ ಆಗುತ್ತೆ, ಯಾಕಂದರೆ ಇದು ಪಾಸ್ಟ್ ಟೆನ್ಸ್ ಇದೆ, ಅದಾದಮೇಲೆ ಸಿಂಗಲ್ ಇದೆ ಅಲ್ಲಿ. ಅಕಾರ್ಡಿಂಗ್ ಟು ಬಲ್ಲಾಳೇಶ್ವರ ದ ಪೀಪಲ್ ಆಫ್ ಮುಂಬೈ ಅಫೇರ್ ಟು ಅ ಗೆಟ್ಟಿಂಗ್ ಟ್ರ್ಯಾಪ್ಡ್. ಏನಾಗುತ್ತೆ ಇಲ್ಲಿ ಗೆಟ್ಟಿಂಗ್ ಟ್ರ್ಯಾಪ್ಡ್ ಅಂತ ಇದೆ. ಸೊ ಇಲ್ಲೇನಾಗುತ್ತೆ ಅಂದರೆ ಆರ್ ಅಂತ ಆಗುತ್ತೆ, ಯಾಕಂದರೆ ಇದು ಪ್ಯೂರಲ್ಲಿದೆ. ಪೀಪಲ್ ಅಂತ ಬಂದಿದೆ ಅಲ್ವಾ, ಮುಂಬೈನ ಪೀಪಲ್ಸ್ ಎಲ್ಲರೂ ಬಂದರು, ಸೊ ಹಾಗಾಗಿ ಆರ್ ಬರುತ್ತೆ. ದ ಟೆಂಪೋ ಟ್ರ್ಯಾಕ್ ಡ್ರೈವರ್ ಡ್ಯಾಶ್ ಬಲ್ಲಾಳೇಶ್ವರ ಟು ಟೇಕ್ ಅ ರೋಮಾ ಟು ದ ಹಾಸ್ಪಿಟಲ್. ಸೊ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಅಥವಾ ಹೆಲ್ಪ್ಸ್ ಆಗುತ್ತಾ, ಹೆಲ್ಪ್ಸ್ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ದ ಟೆಂಪೋ ಟ್ರ್ಯಾಕ್ ಡ್ರೈವರ್ ಹೆಲ್ಪ್ಸ್ ಬಲ್ಲಾಳೇಶ್ವರ ಟು ಟೇಕ್ ರೋಮಾ ಟು ದ ಹಾಸ್ಪಿಟಲ್ ಅಂತ ಆಗುತ್ತೆ. ಎಸ್. ಸೊ ನೆಕ್ಸ್ಟ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್ಸ್. ಇಲ್ಲಿ ಆಪ್ಷನ್ಸ್ ಇಲ್ಲ, ಆದರೂ ಟ್ರೈ ಮಾಡೋಣ, ಓಕೆನಾ. ಸೊ ಆಪ್ಷನ್ಸ್ ಇಲ್ಲ, ಏನಾಗುತ್ತೆ ನೋಡ್ತಾ ಹೋಗೋಣ. ಓಕೆ. ಸೊ ಫಸ್ಟ್ ಕ್ವಶನ್ ನೋಡಿ, 10 minutes ಲೇಟರ್ ದೇ ಅರೈವ್ಡ್ ಡ್ಯಾಶ್ ದ ಹಾಸ್ಪಿಟಲ್. ಒಂದು ನಿಮಿಷ ರೀ, 10 minutes ಲೇಟರ್ ದೇ ಅರೈವ್ಡ್ ಡ್ಯಾಶ್ ಅ ಸ್ಮಾಲ್ ಹಾಸ್ಪಿಟಲ್. ಸೊ ಏನಾಗುತ್ತೆ ಇಲ್ಲಿ ಎಟ್ ಅ ಸ್ಮಾಲ್ ಹಾಸ್ಪಿಟಲ್ ಆಗುತ್ತೆ ಫ್ರೆಂಡ್ಸ್, ಎಟ್ ಆಗುತ್ತೆ. ಒಂದು ನಿಮಿಷ ರೀ, ಟ್ರೈ ಮಾಡೋಣ ಬರೆಯೋಕ್ಕೆ. ಓಕೆ, ಎಟ್ ಅಂತ ಆಗುತ್ತೆ ಫ್ರೆಂಡ್ಸ್. ಇದರ PDF ನಾನು ಟೆಲಿಗ್ರಾಮ್ ಒಂದು ಲಿಂಕ್ ಕೊಟ್ಟಿದ್ದೇನೆ, ಚಾನಲ್ಗೆ ಜಾಯಿನ್ ಆಗುವುದರ ಮೂಲಕ ಏನಂದರೆ ನೀವು ಈ ಒಂದು PDF ಜೊತೆಗೆ ಆನ್ಸರ್ ಕೀ ಕೂಡ ತೊಗೋಬೋದು. ಬಲ್ಲಾಳೇಶ್ವರ ವಾಜೆ ನೋಡಿ, ಬಲ್ಲಾಳೇಶ್ವರ ವಾಜೆ ಲಂಕಿ ಎಂಗರೆಸ್ಟ್ ಡ್ಯಾಶ್ ಮಿಜಾರ್ಪುರ್ ಅಂತ ಕೊಟ್ಟಿದ್ದಾರೆ. ಯಂಗ್ ಸ್ಟಾರ್ ಇದ್ದಾರಂಥವರು, ಓಕೆನಾ. ಸೊ ಏನಾಗುತ್ತೆ ಇಲ್ಲಿ ಬಲ್ಲಾಳೇಶ್ವರ ಅಲ್ವಾ. ಸೊ ಏನು ಬರುತ್ತೆ ಅಂದರೆ ಫ್ರಮ್ ಬರುತ್ತೆ, FORM ಫ್ರಮ್ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ, ಚಿಲ್ಡ್ರನ್ ವೇರ್ ವೇಟಿಂಗ್ ಡ್ಯಾಶ್ ದ ಬಸ್ಸಾ. ಹಾಂ ಓಕೆ, ಬಸ್ ಇದೆ. ಚಿಲ್ಡ್ರನ್ ಆರ್ ವೇಟಿಂಗ್ ಅಂದರೆ ಇಲ್ಲಿ ಏನಾಗುತ್ತೆ ವರ್ ಆಗುತ್ತೆ ಫ್ರೆಂಡ್ಸ್. ಒಂದು ನಿಮಿಷ. ಫಾರ್ ಚಿಲ್ಡ್ರನ್ ವರ್ ವೇಟಿಂಗ್ ಫಾರ್ ದ ಬಸ್. ದ ಸ್ಟೋನ್ ಏಮ್ಡ್ ಎಟ್ ದ ಮ್ಯಾಂಗೋ ಮಿಸ್ಡ್ ಇಟ್ ಡ್ಯಾಶ್ ಫ್ಯೂ ಇಂಚಸ್ ಅಂತ ಇದೆ. ಸೊ ಏನಾಗುತ್ತೆ ಇಲ್ಲಿ ನೋಡಿ, ಬೈ ಆಗುತ್ತೆ. ವೆರಿ ಗುಡ್, ಬೈ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, 5th ಕ್ವಶನ್, ಡೋಂಟ್ ಲಾಫ್ ಎಟ್ ಮೀ ಅಂತ ಆಗುತ್ತೆ. ವೆರಿ ಈಸಿ ಇದು. ಮಾಲ್ತಿ ಈಸ್ ಅ ಗುಡ್ ಕುಕ್ಕಿಂಗ್. ಸೊ ಮಾಲ್ತಿ ಈಸ್ ಅ ಗುಡ್ ಎಟ್ ಕುಕ್ಕಿಂಗ್ ಅಂತ ಆಗುತ್ತೆ, ಇದು ಕೂಡ ಎಟ್ ಆಗುತ್ತೆ. ಎಸ್. ಸೊ ನೆಕ್ಸ್ಟ್ ಹೋಗೋಣ, ಲಿಂಕರ್ಸ್ ಬಗ್ಗೆ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಲಿಂಕರ್ಸ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಲಿಂಕರ್ಸ್ನ ಕೊಟ್ಟಿದ್ದಾರೆ. ಸೊ 7th ಕ್ವಶನ್ ಇದೆ, ಬನ್ನಿ. ಐ ಆರ್ಗ್ಯೂಡ್ ವಿತ್ ಹಿಮ್ ಡ್ಯಾಶ್ ಇಟ್ ವಾಸ್ ಯೂಸ್ಲೆಸ್. ಸೊ ಬಟ್ ಅಂತ ಆಗುತ್ತೆ. ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್, ಬಟ್ ಅಂತ ಬರುತ್ತೆ. ಬಲ್ಲಾಳೇಶ್ವರ ವಾಸ್ ಅ ಯಂಗ್ಸ್ಟರ್ ಡ್ಯಾಶ್ ಸೇವ್ಡ್ ರೋಮಾ. ಯಂಗ್ಸ್ಟರ್, ಸೊ ತುಂಬ ಒಂದು ಹೆಂಗಾಗಿದ್ದ ಹುಡುಗ, ಆತನನ್ನು ಏನು ಮಾಡಿದ್ದಾರೆ, ಆಕೆಯನ್ನು ಸೇವ್ ಮಾಡಿದ್ದಾರೆ. ಹೂ ಸೇವ್ಡ್ ರೋಮಾ ಅಂತ ಆಗುತ್ತೆ, ಓಕೆನಾ ಫ್ರೆಂಡ್ಸ್. ಹೂ ಸೇವ್ಡ್ ರೋಮಾ ಅಂತ ಆಗುತ್ತೆ.
ಸೊ ನೆಕ್ಸ್ಟ್ ನೋಡಿ 8th ಕ್ವಶನ್ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಅಪ್ರಾಪ್ರಿಯೇಟ್ ವರ್ಡ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಅಂತ ಕೊಟ್ಟಿದ್ದಾರೆ. ಕಮ್ ಆ್ಯಂಡ್ ಗೆಟ್ ದ ಸ್ವೀಟ್ ಏನಾಗುತ್ತೆ ಇಲ್ಲಿ? ಕಮ್ ಡ್ಯಾಶ್ ಏನಾಗುತ್ತೆ ಫ್ರೆಂಡ್ಸ್? 8th ಕ್ವಶನ್ HERE ಕಮ್ ಹಿಯರ್ ಆ್ಯಂಡ್ ಗೆಟ್ ದ ಸ್ವೀಟ್ಸ್ ಅಂತ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ? ದ ಡ್ಯಾಶ್ ಶೋರ್ ಈಸ್ ಫುಲ್ ದ ಟರ್ಟೈಸ್. ಸಿ ಶೋರ್ SEA ಆಗುತ್ತೆ, ಸಮುದ್ರ ಅನ್ನೋ ಅರ್ಥವನ್ನು ಕೊಡುತ್ತೆ. ಸೊ ನೆಕ್ಸ್ಟ್ ನೋಡಿ, ಕಂಬೈನ್ ದ ವರ್ಡ್ ದ ಕಾಲಮ್ A ಆ್ಯಂಡ್ B ಕಂಬೈನ್ ಮಾಡೋಣ ಇದಕ್ಕೆ. ಓಕೆನಾ? ಕೊಲಾಕೇಟಿವ್ ವರ್ಡ್ಸ್ ಇದೆಯಲ್ಲ ತುಂಬ ಇಂಪಾರ್ಟೆಂಟು. ಸೊ ಪ್ರತಿಯೊಂದು ಲೆಸನಲ್ಲೂ ಕೂಡ ಕೊಟ್ಟಿದ್ದಾರೆ. ಕ್ವಶನ್ ಟ್ಯಾಗ್ ಕೂಡ ಪ್ರತಿಯೊಂದು ಕ್ವಶನ್ ಒಂದು LBL ಕೂಡ ಕೊಟ್ಟಿದ್ದಾರೆ. ಸೊ ಹ್ಯಾಂಗಿದೆ ಫ್ರೆಂಡ್ಸ್? ಏನಾಗುತ್ತೆ ಹ್ಯಾಂಗ್ಗೆ? ರೌಂಡ್ ಆಗುತ್ತಾ, ಫ್ಯಾನ್ ಆಗುತ್ತಾ, ಡ್ರೆಸ್ ಆಗುತ್ತಾ, ಡೌನ್ ಪೀಸ್ ಆಗುತ್ತಾ? ಸೊ ಏನಾಗುತ್ತೆ ಇಲ್ಲಿ ಅಂತ. ಸೊ ಯಾವ ಕ್ವಶನ್ ಇದು? 9th ಕ್ವಶನ್ ಇದೆ. ಒಂದು ನಿಮಿಷ ಪೆನ್ ತೊಗೊಳ್ಳೋಣ. ಸೊ 9th ಇದೆ. ಏನಾಗುತ್ತೆ ಇಲ್ಲಿ? ಅರೌಂಡ್ ಅಂತ ಆಗುತ್ತೆ. ಏನಾಗುತ್ತೆ? ಅರೌಂಡ್. ಸೊ ನೆಕ್ಸ್ಟ್ ನೋಡಿ, ಕಾಲ್ ಏನು? ಇಯರ್, ಫೋನ್, ಸೆಂಟರ್ ಆರ್ ಡೋರ್ ಏನಾಗುತ್ತೆ? ಕಾಲ್ ಸೆಂಟರ್ ಅಂತ ಆಗುತ್ತೆ. ಕಾಲ್ ಸೆಂಟರ್ ಅಂತ ಆಗುತ್ತೆ. ನಾಕ್ಡ್, ಬೆಲ್, ಸೆಂಟೆನ್ಸ್, ಹಮ್ಮರ್ ಆರ್ ಕೆಟಲ್ ಏನಾಗುತ್ತೆ? ಸೊ ಇದಕ್ಕೇನು ಆನ್ಸರ್ ಆಗುತ್ತೆ? ವೆರಿ ಗುಡ್, ಸೆನ್ಸ್ಲೆಸ್ ಅಂತ ಆಗುತ್ತೆ. ವೆರಿ ಗುಡ್, ಸೆನ್ಸ್ಲೆಸ್ ಅಂತ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ನೋಡಿ, ಹಾರ್ಟ್ ಹಮ್ರಿಂಗ್ ಅಂತ ಇದೆ. ಏನಾಗುತ್ತೆ ಹಾರ್ಟ್ ಹಮ್ರಿಂಗಲ್ಲಿ? ಚೆಸ್ಟ್ ಅಂತ ಆಗುತ್ತೆ. ಗುಡ್. ಸೊ ನೆಕ್ಸ್ಟ್ ನೋಡಿ, ಬ್ರಷ್ಡ್ ಆಫ್ ಫ್ಲವರ್ಸಾ, ಫೌಂಟೇನಾ ಅಥವಾ ಸ್ಲೀಪಾ, ಪೇನಾ ಏನಾಗುತ್ತೆ? ಬ್ರಷ್ಡ್ ಆಫ್. ವಾಟ್ ಬ್ರಷ್ಡ್ ಆಫ್? ಬ್ರಷ್ಡ್ ಆಫ್ ಪೇನ್ ಅಂತ ಆಗುತ್ತೆ. ಟ್ರೇಡಿಂಗ್ ವಾಟರಾ, ಟ್ರೇಡಿಂಗ್ ಲಿಕ್ವಿಡಾ, ಟ್ರೇಡಿಂಗ್ ಹೋಮಾ ಅಥವಾ ಟ್ರೇಡಿಂಗ್ ಗೋಲಾ ಏನಾಗುತ್ತೆ? ಟ್ರೇಡಿಂಗ್ ವಾಟರ್ ಆಗುತ್ತೆ. ಲೂಸ್, ವಾಟ್ ಲೂಸ್? ಲೂಸ್ ಹ್ಯಾಪಿನೆಸ್ಸಾ, ಲೂಸ್ ಸಾಂಗಾ, ಲೂಸ್ ಹೋಪಾ, ಲೂಸ್ ಸೈಲೆನ್ಸಾ? ಸೊ ಲೂಸ್ ಹೋಪ್ ಅಂತ ಆಗುತ್ತೆ ಫ್ರೆಂಡ್ಸ್. ಸೊ ನೋಡಿ, ವಾಪಪ್ ಅಂತ ಇದೆ. ಏನಾಗುತ್ತೆ? ದ ಡೇ, ದ ಪರ್ಫ್ಯೂಮ್, ಅ ಕೋಲ್ಡ್ ಅಲ್ಲ ಅದು ಕುಡ್. ಅದಾದಮೇಲೆ ನೋಡಿ, ಒನ್ಸ್ ಮೆಮೊರಿ ಅಂತ ಇದೆ. ಸೊ ಏನಾಗುತ್ತೆ ಇಲ್ಲಿ? ದ ಡೇ ಅಂತ ಆಗುತ್ತೆ. ದ ಡೇ ಅಂತ ಆಗುತ್ತೆ. ಸೊ ನೋಡಿ ನೆಕ್ಸ್ಟು, ಬಿಲ್ಡ್ ಅಂತ ಇದೆ. ಏನಾಗುತ್ತೆ? ಟು. ಡೈರೆಕ್ಟಾಗಿ ಆನ್ಸರ್ ನೋಡೋಣ. ಇದು ಸುಮ್ಮನೆ ಲೆಂತಿ ಕೂತ್ಕೋಬೇಕು. ಮತ್ತೆ ಹೌದು, ಟು ಹಾರ್ಮನಿ, ಟು ಡೆತ್, ಟು ಬ್ಲೆಸ್, ಬಿಲ್ಸ್ ಅಂತ ಇದೆ. ನೆಕ್ಸ್ಟು ಓಕೆ, ಪ್ಯಾರಡೈಸ್ ಅಂತ ಇದೆ. ಓಕೆ. ಸೊ ಯಾವುದಾಗುತ್ತೆ ಇಲ್ಲಿ? ನೀವು ಮತ್ತು ಹಂಗೆ ಆನ್ಸರ್ ಮಾಡ್ತಾ ಇರಬೇಕು. ಟು ಡೆತ್ ಅಂತ ಆಗುತ್ತೆ. ಗುಡ್, ಟು ಡೆತ್ ಅಂತ ಆಗುತ್ತೆ. ನೆಕ್ಸ್ಟ್ ನೋಡಿ, ಟೇಕ್ ಏನು? ಟೇಕ್ ಅ ಡ್ರಾಪ್, ಟೇಕ್ ಅ ಲುಕ್, ಟೇಕ್ ಅ ಶೈನ್, ಟೇಕ್ ಅ ಬ್ಲೂಮ್ ಯಾವುದಾಗುತ್ತೆ? ಟೇಕ್ ಅ ಲುಕ್ ಅಂತ ಆಗುತ್ತೆ. ಒಂದು ಸಲ ನೋಡಿ ಅಂತ ಹೇಳ್ತೀಯಲ್ವಾ? ಸೊ ಟೇಕ್ ಅ ಲುಕ್ ಅಂತ ಆಗುತ್ತೆ. ಎಸ್. ಸೊ ಬನ್ನಿ ನೆಕ್ಸ್ಟು ನಿಮಗೆ ಇಲ್ಲಿ ಏನಿದಾವೆ ಅಂತಂದರೆ 4-5 ಸೆಂಟೆನ್ಸಸ್ ಎಲ್ಲ ಇದೆ. ಸೊ ಇದು ನಮಗೆ ಬೇಕಾಗಿಲ್ಲ. ಸೊ ಲೆಸನ್ ಸಂಬಂಧಪಟ್ಟಿರೋದ್ರಿಂದ. ಸೊ ನೋಡಿ ಇಲ್ಲಿ 6 and 8 ಸೆಂಟೆನ್ಸ್ ಇದೆ. ಹೂಸ್ ಆ್ಯಂಡ್ ದೀಸ್ ಇದೆ. ಇದೆಲ್ಲ ನಮಗೆ ಬರೋದಿಲ್ಲ. ಸೊ ನಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾಗಿರೋದನ್ನು ನಾನು ನಿಮ್ಗೆ ಮಾಡಿಕೊಟ್ಟಿದ್ದೀನಿ. ಸೊ ಈ ಪಿಕ್ಚರ್ ಇದೆಯಲ್ಲ, ಈ ಪಿಕ್ಚರೆಲ್ಲ ನಿಮಗೆ ಎಲ್ಲರಲ್ಲಿ ಬರುತ್ತೆ ಅಂದರೆ GPT ಪೇಪರ್ 2 ಅಲ್ಲಿ ಬರುತ್ತೆ. ಓಕೆನಾ? ಸೊ ವೆರಿ ಗುಡ್. ಎಸ್. ಓಕೆ, ಸೆಕೆಂಡ್ ಪೋಯಮ್ ಇದೆ. ಸೊ ಈ ಪೋಯಮ್ನ ನಿಮಗೆ ನಾನು ನೆಕ್ಸ್ಟು ಒಂದು ಕ್ಲಾಸಲ್ಲಿ ಮಾಡಿಕೊಡ್ತೀನಿ. ಸೊ ಯಾರೆಲ್ಲ ಇವತ್ತೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ
ಮತ್ತೆ ಏನು ಹೇಳ್ತಿದ್ದೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಮತ್ತೆ ನಿಮಗೆ ಚಾನಲ್ ಸಿಗೋಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಮೇಲೆ ಒಂದು ಕ್ಲಿಕ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸಿಗುತ್ತೆ ಅಂತ ತಿಳಿಸ್ತಾ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ PDF ಪಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.